ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ರೊಟ್ಟಿ ಎಲ್ಲ ಆಗಿದೆ, ರೊಟ್ಟಿ ಕೊಡೋಕೆ ಹೋಗ್ತಾ ಇದ್ದೀವಿ. ಎಲ್ಲ ಪ್ಯಾಕಿಂಗ್ ಆಗಿದೆ. ಹಗಲಿಗೊಂದು ಮಾಗ ಕೊಡೋಕೆ ಹೋಗಬೇಕು. ನಮಸ್ಕಾರ. ಮಳೆಗಾಲ ಎಲ್ಲ ತುಂಬ ಜನ ಫೋನ್ ಮಾಡ್ತಿದ್ದಾರೆ, ನಮಗೆ ರೊಟ್ಟಿ ಕಳಿಸ್ಕೊಡಿ ಅಂತಂದು. ರೊಟ್ಟಿಗಳು ಒಣಗ್ತಿಲ್ಲ, ಹಾಗಾಗಿ ಆರ್ಡರ್ ತೊಗೊಳಕ್ಕೆ ಆಗ್ತಿಲ್ಲ. ಕೆಲವೊಬ್ರು ರೊಟ್ಟಿ ಅಂಗಡಿಯವರೇ ಫೋನ್ ಮಾಡ್ತಿದ್ದಾರೆ, ನಮ್ಗೆ ರೊಟ್ಟಿ ಬೇಕು ಅಂತಂದು. ಮಿಷನ್ ವಿಷಯಕ್ಕಾದರೆ ಡೈರೆಕ್ಟಾಗಿ ಹೇಳಿ, ಮಿಷನ್ ವಿಷಯಕ್ಕೆ ಬೇಕಿತ್ತು ಅಂತ ಡೈರೆಕ್ಟಾಗಿ ಹೇಳಿ. ಅದು ಬಿಟ್ಟು ರೊಟ್ಟಿ ಬೇಕಿತ್ತು, ಹೆಂಗೆ ಕೊಡ್ತೀರಿ, ಹೆಂಗೆ ಕಳಿಸ್ತೀರಿ ಎಲ್ಲ ತಿಳ್ಕೊಂಡು, ನಮ್ಮದು ಮಷಿನ್ ಇದೆ, ನೀವು ರೊಟ್ಟಿ ತೊಗೊಳ್ಳಿ ಅಂತ ನಮಗೆ ಕನ್ವಿನ್ಸ್ ಮಾಡೋದಾದರೆ, ನಾನು ರೊಟ್ಟಿ ಅಂಗಡಿ ಇಟ್ಕೊಂಡಿದ್ದೀನಿ. ಏನಿದು ನಿಮ್ಮ ಸಮಸ್ಯೆಗೆ ಡೈರೆಕ್ಟ್ ಫೋನ್ ಮಾಡಿ, ನಮ್ಗೆ ರೊಟ್ಟಿ ಅಂಗಡಿ ಇದೆ ಅಂತ ಡೈರೆಕ್ಟಾಗಿ ಹೇಳಿ. ಅದನ್ನು ಬಿಟ್ಟು ನಮಗೆ ರೊಟ್ಟಿ ಬೇಕು ಅಂತ ನೀವು ತಿಳ್ಕೊಂಡು ಆಮೇಲೆ ಫೋನ್ ಮಾಡೋದು ಯಾಕೋ ಸರಿ ಅನ್ಸಲ್ಲ. ನೋಡಿ ಕಾಲ್ ಮಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಸೊ ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ. ಸೊ ನಮ್ಮ ಮನೆಯವರು ಯಾಕೆ ಆ ಥರ ಹೇಳ್ತಾ ಇದ್ದಾರೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಾವು ತುಂಬ ಜನರಿಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇರ್ತೀವಿ. ಜೊತೆಗೆ ಏನೇ ಒಂದು ಆರ್ಡ್ರ್ ಆಗಿರ್ಬೋದು, ಎನ್ಕ್ವೈರಿ ಆಗಿರ್ಬೋದು, ಕಾಲ್ ಮಾಡಿ ಅಂತ ನಾವು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀವಿ. ಸೊ ತುಂಬ ಜನ ಕಾಲ್ ಮಾಡಿಬಿಟ್ಟು ರೊಟ್ಟಿ ಬಗ್ಗೆ ವಿಚಾರಿಸ್ತಾರೆ. ರೊಟ್ಟಿ ಬಗ್ಗೆ ಕೇಳಿದಾಗ ಅದೊಂದು 2-3 ನಿಮಿಷದಲ್ಲಿ ಆಗೋಗುತ್ತೆ ಮಾತುಕತೆ. ಹೇಗಂದರೆ ರೊಟ್ಟಿ ರೇಟ್ ಕೇಳ್ತಾರೆ, ಎಲ್ಲಿ ಕಳಿಸ್ತೀರಾ, ಹೇಗೆ ಕಳಿಸ್ತೀರಾ, ಸೊ ಎಷ್ಟು ರೊಟ್ಟಿ ಮಿನಿಮಮ್ ಆರ್ಡ್ರ್ ಮಾಡಬೇಕು, ಸೊ ಇದ್ರ ಬಗ್ಗೆ ಕೇಳಿದಾಗ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಅದೊಂದು 2-3 ನಿಮಿಷ ಆಗುತ್ತೆ. ಆದರೆ ನಿಮಗೆ ಮಷಿನ್ ಬಗ್ಗೆ ಆಗಿರ್ಬೋದು, ಬಿಸ್ನೆಸ್ ಬಗ್ಗೆ ಆಗಿರ್ಬೋದು, ಅಥವಾ ರೊಟ್ಟಿ ಹೇಗೆ ಮಾಡೋದು, ಹೇಗೆ ಅದನ್ನು ಒಣಗಿಸೋದು, ಹೇಗೆ ಅದನ್ನು ಪ್ರಿಪೇರ್ ಮಾಡೋದು, ಇನ್ನು ಹೇಗೆ ಅದನ್ನ ಸೇಲ್ ಮಾಡೋದು ಅನ್ನೋ ಕೆಲವೊಂದು ಡೌಟ್ಗಳು ತುಂಬ ಜನರಿಗೆ ಇರುತ್ತೆ. ಸೊ ನೀವು ಯಾವುದ್ರ ಬಗ್ಗೆ ಕೇಳಬೇಕಂತ ಅಂದ್ಕೊಂಡಿರ್ತೀರ ಅದನ್ನು ಕ್ಲಿಯರಾಗಿ ನಮಗೆ ಹೇಳಿ ದಯವಿಟ್ಟು. ಫಸ್ಟು ಸ್ಟಾರ್ಟಿಂಗ್ ರೊಟ್ಟಿ ತೊಗೊಳ್ಳೋ ರೀತಿಯಲ್ಲಿ ರೊಟ್ಟಿ ಬಗ್ಗೆ ಕೇಳಿ, ಅದಾದಮೇಲೆ ನಮ್ಮದು ಮಷಿನ್ ಇದೆ, ನಾವು ರೊಟ್ಟಿ ಮಾಡ್ತೀವಿ, ನಿಮಗೆ ರೊಟ್ಟಿ ತೊಗೊಳ್ಳಿ, ಅಥವಾ ನಮ್ಮ ಮಷಿನ್ ತೊಗೊಳ್ಳಿ, ಅಥವಾ ಇನ್ನೇನೋ ಬೇರೆ ಐಡಿಯಾ ಬಗ್ಗೆ ಕೇಳೋಕ್ಕೆ ನೀವು ಟ್ರೈ ಮಾಡ್ತೀರಾ. ಅದು ತಪ್ಪು ಅಂತ ನಾವು ಹೇಳಲ್ಲ, ಆದರೆ ನಮ್ಮ ಸಿಚುವೇಶನನ್ನು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಯಾಕಂದರೆ ಅದನ್ನು 2-3 ನಿಮಿಷದಲ್ಲಿ ನಾವು ಹೇಳೋದಕ್ಕೆ ಆಗೋಲ್ಲ. ಸೊ ನೀವು ಫಸ್ಟ್ ನಮಗೆ ಫ್ರೀ ಇದ್ದೀರಾ ಅಂತ ದಯವಿಟ್ಟು ಕೇಳಿ ಒಂದು ಮಾತು. ಯಾಕಂದರೆ ನಮ್ಮ ಮನೆಯವರು ಒಬ್ಬರೇ ಎಲ್ಲನೂ ಮಾಡಬೇಕು. ಸೊ ರೊಟ್ಟಿ ಕೊಡೋದಕ್ಕೆ ಹೋಗ್ತಾ ಇರ್ತಾರೆ, ಬೈಕ್ ಮೇಲೆ ಇರ್ತಾರೆ, ಅಥವಾ ಮಷಿನ್ ಹತ್ರ ರೊಟ್ಟಿ ತೆಗೆಸ್ತಾ ಇರ್ತಾರೆ, ಅಥವಾ ಸಿಲಿಂಡ್ರು, ಜೋಳ, ಹಿಟ್ಟು ಎಲ್ಲವನ್ನು ಅವರೇ ಮಾಡಬೇಕು. ಸೊ ಬ್ಯುಸಿ ಇರ್ತಾರೆ. ಇದರಲ್ಲೂ ಕೂಡ ತುಂಬ ಜನರ ಡೌಟನ್ನು ಕ್ಲಿಯರ್ ಮಾಡ್ತಾ ಇರ್ತಾರೆ. ಸೊ ಈ ವಿಷಯಗಳ ಬಗ್ಗೆ ನಾವು ತುಂಬ ವೀಡಿಯೋಗಳನ್ನು ಮಾಡಿದ್ದೀವಿ. ಸೊ ಅದ್ರ ಬಗ್ಗೆ ಡೀಟೇಲಾಗಿ ನಮ್ಮ ಹಿಂದಿನ ವೀಡಿಯೋಗಳಲ್ಲಿ ಎಲ್ಲದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ರೊಟ್ಟಿ ಹೇಗೆ ಮಾಡೋದು, ಅದನ್ನ ಹೇಗೆ ತಯಾರಿಸೋದು, ಹೇಗೆ ಒಣಗಿಸೋದು, ಹಾಗೆ ನಾವು ಮಷಿನ್ ಹೇಗೆ ತಂದ್ವಿ, ನಾವು ಹೇಗೆ ಸ್ಟಾರ್ಟ್ ಮಾಡಿದ್ವಿ, ಸೊ ನಾವು ಸ್ಟಾರ್ಟಿಂಗ್ ಏನೆಲ್ಲ ಕಷ್ಟಗಳನ್ನು ಅನುಭವಿಸಿದ್ವಿ, ಸೊ ಪ್ರತಿಯೊಂದು ಬಗ್ಗೆ ಕ್ಲಿಯರಾಗಿ ನಾವು ವೀಡಿಯೋಗಳನ್ನು ಆಲ್ರೆಡಿ ಮಾಡಿದ್ದೀವಿ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಕೂಡ ನಾವು ಪ್ರತಿದಿನ ನಾವು ರೊಟ್ಟಿ ಮಾಡೋ ವಿಧಾನವನ್ನು ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅಶ್ವಿನಿ ಲಂಬಾಣಿ ಅಂತ ಇನ್ಸ್ಟಾಗ್ರಾಮ್ ID ನೇಮು. ಹಾಗೆ ಫೇಸ್ಬುಕ್ ಕೂಡ ಇದೆ. ಸೊ ಇದರಲ್ಲಿ ನಾವು ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ದಯವಿಟ್ಟು ನೀವು ಅಲ್ಲಿ ನೋಡಿ ಚೆಕ್ಔಟ್ ಮಾಡ್ಬೋದು. ಸೊ ಪದೇ ನೀವು ರೊಟ್ಟಿ ಬೇಕು ಅಂದರೆ ರೊಟ್ಟಿ ಬಗ್ಗೆ ಕಾಲ್ ಮಾಡಿ, ಅಥವಾ ಡೀಟೇಲ್ ಬೇಕು ಅಂದರೆ ಸ್ವಲ್ಪ ಫ್ರೀ ಇದ್ದೀರಾ, ನಾವು ಈ ಥರದ್ದು ಮಾತಾಡಬೇಕು ಅಂದಾಗ ನಮ್ಮ ಮನೆಯವ್ರು ಹೇಳ್ತಾರೆ ನಿಮಗೆ. ಸೊ 10 ನಿಮಿಷ ಬಿಟ್ಟು ಮಾಡಿ ಅಥವಾ ಸಂಜೆ ಮಾಡಿ ಅಂತ. ಸಂಜೆ ಫ್ರೀ ಇದ್ಮೇಲೆ ಅವ್ರು ಖಂಡಿತವಾಗ್ಲೂ ಮಾತಾಡ್ತಾರೆ. ಸೊ ನಮಗೂ ಟೈಮ್ ಕೊಡಿ, ಇಲ್ಲಾಂದರೆ ನಾವು ಎಕ್ಸ್ಪ್ಲೇನ್ ಮಾಡಲಿಲ್ಲ ಅಂತಂದರೆ ಕೆಲವ್ರಿಗೆ ಬೇಜಾರು ಆಗ್ಬೋದು, ಇವರೇನು ಸರಿಯಾಗಿ ಎಕ್ಸ್ಪ್ಲೇನ್ ಮಾಡಲ್ಲ ಅಂತ. ಸೊ ಹಾಗಾಗಿ ಸ್ವಲ್ಪ ನಮಗೆ ಟೈಮ್ ಬೇಕು. ಈ ಮಧ್ಯೆ ವೀಡಿಯೋನೂ ಮಾಡ್ತೀವಿ, ಸೊ ಅದೆಲ್ಲ ಇರುತ್ತೆ. 1 ಊರಿಂದ 1 ಊರಿಗೆ ರೊಟ್ಟಿ ಕೊಡೋದಕ್ಕೆ ಹೋಗ್ತಾ ಇರ್ತಾರೆ ನಮ್ಮ ಮನೆಯವರು. ಸೊ ಅವಾಗ ಫೋನಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಬೈಕ್ ಮೇಲೆ ಹೋಗ್ತಾ ಇದ್ದರೆ ಸರಿ ಇರಲ್ಲ ಅಲ್ವಾ. ಸೊ ಹಾಗಾಗಿ ಅವರು ಆಮೇಲೆ ಕಾಲ್ ಮಾಡಿ ಅಂತಾರೆ, ಅಥವಾ ನೀವು ಯಾವುದ್ರ ಬಗ್ಗೆ ಮಾತಾಡ್ತೀರಾ ಕ್ಲಿಯರಾಗಿ ಹೇಳಿ ಅಂತ ಅವರು ಕೇಳ್ತಾರೆ. ಸೊ ಕೆಲವರು ಬೇಕು ಅಂತ ಟೈಮ್ ಪಾಸ್ ಕೂಡ ಕಾಲ್ ಮಾಡ್ತಾರೆ. ದಯವಿಟ್ಟು ಆ ಥರ ಮಾಡಬೇಡಿ. ಯಾಕಂದರೆ ನಾವು ನಮ್ಮ ಕೆಲಸದಲ್ಲಿ ಬ್ಯುಸಿ ಇರ್ತೀವಿ. ಸೊ ಈ ಮಧ್ಯೆ ರೊಟ್ಟಿ ಬಗ್ಗೆ ಏನಾದರೂ ಇದ್ದರೆ ಕೇಳಿ. ಸೊ ಬೇರೆ ಏನಾದರೂ ಡೌಟ್ ಇದ್ದರೆ ನೀವು ಫ್ರೀ ಇದ್ದೀರಾ ಅಂತ ಕೇಳಿ. ಫ್ರೀ ಇದ್ದರೆ ಖಂಡಿತವಾಗ್ಲೂ ಮಾತಾಡ್ತಾರೆ, ಇಲ್ಲಾಂದರೆ ಇಂಥ ಟೈಮಲ್ಲಿ ಮಾಡಿ ಅಂತ ಅವರೇ ಹೇಳ್ತಾರೆ. ಸೊ ಇದನ್ನು ಹೇಳಬೇಕಿತ್ತು, ಹಾಗಾಗಿ ಹೇಳಿದೆ. ದಯವಿಟ್ಟು ಯಾರಿಗಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಹಾಗೆ ನಮ್ಮ ಪರಿಸ್ಥಿತಿಯನ್ನು ಕೂಡ ಅರ್ಥ ಮಾಡ್ಕೊಳ್ಳಿ.
ಇನ್ನು ಕೆಲವರು ಏನಂದರೆ ಮಷಿನಿಂದ ಮಾಡೋ ರೊಟ್ಟಿ ಅಲ್ವಾ ಈಸಿಯಾಗಿ ಮಾಡಿಬಿಡ್ಬೋದು, ಅದೇನು ದೊಡ್ಡ ಕೆಲಸ, ಮಷಿನ್ ಎಲ್ಲ ರೊಟ್ಟಿ ತೆಗೆದುಕೊಡುತ್ತೆ, ಇನ್ನೇನು ಆರಾಮಾಗಿ ಮಾಡಿಬಿಡ್ಬೋದು ಅಂತ. ಆದರೆ ನಿಜವಾಗ್ಲೂ ಅದರಿಂದ ಎಷ್ಟು ಕಷ್ಟ ಇರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಮಷಿನಿನ್ನು ತಾನೇ ಹಿಟ್ಟು ಹಾಕ್ಸ್ಕೊಂಬಂದು ಜೋಳ ಎಲ್ಲ ಕ್ಲೀನ್ ಮಾಡಿ ಅದೇ ಹಿಟ್ಟನ್ನು ನಾದಿ ನಮಗೆ ಕೊಡೋದಿಲ್ಲ. ನಾವು ಜೋಳ ತಂದು ಕ್ಲೀನ್ ಮಾಡಿಸಿ ಅದನ್ನು ಹಿಟ್ಟು ಹಾಕಿಸಿ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಹದಕ್ಕೆ ತಂದು ಅದನ್ನು ನಾವು ಬೀಳಿಸಿ ರೊಟ್ಟಿ ತೆಗ್ದಾಗ ಮಾತ್ರ ಅದು ನಮ್ಗೆ ರೊಟ್ಟಿ ಕೊಡುತ್ತೆ. ಅದಾದಮೇಲೆ ನಮಗೆ ರಿಯಲ್ ಕೆಲಸ ಇರೋದು. ಹೆಂಗಂದರೆ ಅದನ್ನ ಬೇಯಿಸೋದಾಗಿರ್ಬೋದು, ಪ್ರತಿಯೊಂದು ರೊಟ್ಟಿನೂ ನಾವು ಎಷ್ಟು ಚೆನ್ನಾಗಿ ಬೇಯಿಸ್ತೀವೋ ಅಷ್ಟು ಅದು ಟೇಸ್ಟಿಯಾಗಿ ಬರುತ್ತೆ, ಹಾಗೆ ಸೇಲ್ ಕೂಡ ಆಗುತ್ತೆ. ಹಸಿ ಬಿಸಿ ಬೇಯಿಸಿ ನಾವು ಹೇಗೆ ಬೇಕು ಹಾಗೋ ಮಾರಿದರೆ ಯಾರೂ ತೊಗೊಳ್ಳೋದಿಲ್ಲ. ಯಾಕಂದರೆ ಊಟದ ವಿಚಾರಕ್ಕೆ ಬಂದಾಗ ಎಷ್ಟು ಕ್ಲೀನಾಗಿರ್ತೀವಿ, ಎಷ್ಟು ಟೇಸ್ಟಿಯಾಗಿರುತ್ತೆ, ಎಷ್ಟು ಕ್ವಾಲಿಟಿ ಕೊಡ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಅದರಿಂದ ತುಂಬಾ ಕಷ್ಟಪಡ್ತೀವಿ ನಾವು. ಒಂದು ರೊಟ್ಟಿಗೆ ನಾವು ಎಷ್ಟು ಟೈಮ್ ವೇಸ್ಟ್ ಮಾಡ್ತೀವಿ ಅನ್ನೋದಕ್ಕಿಂತ ಅದನ್ನು ನಾವು ಎಷ್ಟು ಚೆನ್ನಾಗಿ ಬೇಯಿಸ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟು. ಅದಕ್ಕೆ ನಾವು ಟೈಮ್ ಕೊಡ್ತೀವಿ, ಹಾಗೆ ಅದು ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ, ಕ್ಲೀನಾಗಿ ಮಾಡ್ತೀವಿ, ಚೆನ್ನಾಗಿ ರೋಸ್ಟ್ ಮಾಡ್ತೀವಿ. ಸೊ ಇದೆಲ್ಲ ಇರುತ್ತೆ. ಅದಾದಮೇಲೆ ನಮ್ಮ ರೊಟ್ಟಿ ಸೇಲ್ ಮಾಡಬೇಕು ಅಂದರೆ ತುಂಬಾ ಕಷ್ಟ. ಸೊ ಆಲ್ಮೋಸ್ಟ್ ನಾವು ಇಲ್ಲಿಗೆ ಬಂದು ತೊಗೊಳ್ಳೋರು ಇರ್ತಾರೆ. ಇನ್ನು ನಾವು ಒಪ್ಕೊಂಡಿರ್ತೀವಿ, ಆಲ್ರೆಡಿ ಆರ್ಡ್ರ್ ಕೊಡ್ತೀವಂತ ಅವ್ರಿಗೆ ಕೊಡೋದಿರುತ್ತೆ. ಹಾಗೆ ರೆಗ್ಯುಲರ್ ಕಸ್ಟಮರ್ಸ್ ಇರ್ತಾರೆ, ಡಾಬಾದವರು, ಅಂಗಡಿ, ಹೋಟೆಲ್ಲು. ಸೊ ಈ ಥರದ್ದು ಕೆಲವು ಮನೆಗಳಿಗೆ ಈ ಥರದವ್ರಿಗೆಲ್ಲ ಕೊಡಬೇಕಾಗಿರುತ್ತೆ. ಆನ್ ಟೈಮ್ ಅವ್ರಿಗೆ ಕೊಡಲೇಬೇಕು. ಇಲ್ಲಾಂದರೆ ಅವರು ಇವರೇನಪ್ಪ ಆನ್ ಟೈಮ್ ಕೊಡೋದಿಲ್ಲ ಅಂತ ಕೆಲವರು ಬೇರೆ ಕಡೆ ತೊಗೊಳ್ಳೋದು ಇರುತ್ತೆ. ಹಾಗೆ ಕ್ವಾಲಿಟಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಜನ ಮತ್ತೆ ಚೇಂಜ್ ಕೇಳ್ತಾರೆ. ಸೊ ಈ ಥರ ಇದ್ದಾಗ ಎಲ್ಲವನ್ನು ಮೇಂಟೈನ್ ಮಾಡೋದು ಇದೆಲ್ಲ ತುಂಬಾ ಕಷ್ಟ ಇರುತ್ತೆ. ಮಷಿನ್ ರೊಟ್ಟಿ ಅಂದ ತಕ್ಷಣ ಮಷಿನ್ ರೊಟ್ಟಿ ಅನ್ನೋದಲ್ಲ. ಸೊ ಅದರಿಂದ ತುಂಬಾ ಕಷ್ಟ ಇರುತ್ತೆ. ಕಷ್ಟಪಟ್ಟು ಮಾಡಿದ್ರೇ ಎಲ್ಲವೂ ಸಿಗೋದು. ಇಲ್ಲಾಂದರೆ ರಾತ್ರೋರಾತ್ರಿ ನಮಗೆ ಯಾವುದು ಕೂಡ ಸುಲಭವಾಗಿ ಸಿಗೋದಿಲ್ಲ. ನಮ್ಮ ಮನೆಯವರಾಗಲಿ, ನಾನಾಗಲಿ, ಅಥವಾ ನಮಗೆ ಹೆಲ್ಪ್ ಮಾಡೋರಾಗಿರ್ಬೋದು, ಎಲ್ಲರಿಗೂ ಈ ಒಂದು ಕಷ್ಟ ಗೊತ್ತಿರುತ್ತೆ. ಸೊ ನಮ್ಮ ಬಗ್ಗೆ ಗೊತ್ತಿಲ್ಲದೆ ಇರೋರು ಅಥವಾ ಈ ಕೆಲಸನ ಮಾಡದೇ ಇರೋರು, ಅದ್ರ ಬಗ್ಗೆ ಗೊತ್ತಿಲ್ಲದೆ ಇರೋರು ಖಂಡಿತವಾಗ್ಲೂ ಮಾತಾಡೋದು. ಸೊ ಅದನ್ನು ಕಷ್ಟಪಟ್ಟು ಮಾಡೋರಿಗೆ ಅದ್ರ ಬೆಲೆ ಗೊತ್ತಿರುತ್ತೆ. ಸೊ ನಿಮಗೂ ಏನಾದರೂ ನಮ್ಮ ರೊಟ್ಟಿ ಬೇಕಿದ್ದರೆ ಖಂಡಿತವಾಗ್ಲೂ ನೀವು ಆರ್ಡ್ರ್ ಮಾಡ್ಬೋದು. ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಖಡಕ್ ಜೋಳದ ರೊಟ್ಟಿಯನ್ನು ನೀವು ಕೂಡ ಟೇಸ್ಟ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಆರ್ಡ್ರನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಸೊ ಹೆಚ್ಚಿನ ಮಾಹಿತಿಗೆ ನೀವು ಕೇಳ್ಬೋದು, ಆದರೆ ನಾವು ಫ್ರೀ ಇದ್ದಾಗ ಖಂಡಿತವಾಗ್ಲೂ ಹೇಳ್ತೀವಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮ ಹಳೆ ವಿಡಿಯೋಗಳನ್ನು ನೋಡಿ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀವಿ. ಎಲ್ರಿಗೂ ನಮಸ್ಕಾರ.